ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆಯೂ ಭಾರತೀಯರ ಸುರಕ್ಷತೆ ಮತ್ತು ಇಂಧನ ಪೂರೈಕೆಗೆ ಸರ್ಕಾರದ ಆದ್ಯತೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಶ್ಕಿಯಾನ್ ಅವರೊಂದಿಗೆ ಮಾತನಾಡಿ ಆ ಪ್ರದೇಶದಲ್ಲಿರುವ ಭಾರತೀಯರ ಸುರಕ್ಷತೆಗೆ ಮತ್ತು ಇಂಧನ ಸರಬರಾಜಿನ ಕುರಿತು ಚರ್ಚೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವಾಲಯದ ಕಂಟ್ರೋಲ್ ರೂಮ್ಗೆ ಇದುವರೆಗೆ 900 ಫೋನ್ ಕರೆಗಳು ಮತ್ತು 200 ಇಮೇಲ್ಗಳು ಬಂದಿದ್ದು ಜನರಿಗೆ ನಿರಂತರವಾಗಿ ನೆರವು ನೀಡಲಾಗುತ್ತಿದೆ. ಕಳೆದ ಕೆಲವು ದಿನಗಳಲ್ಲಿ 170 ಭಾರತೀಯರನ್ನು ಇರಾನ್ನಿಂದ ಅರ್ಮೇನಿಯಾ ಗಡಿಯ ಮೂಲಕ ಸುರಕ್ಷಿತವಾಗಿ ಕರೆತರಲಾಗಿದೆ. ಓಮನ್ನ ಮಸ್ಕತ್ನ ಸೋಹಾರ್ ನಗರದಲ್ಲಿ ನಡೆದ ದಾಳಿಯಲ್ಲಿ 2 ಭಾರತೀಯರು ಮೃತಪಟ್ಟಿದ್ದು 10 ಭಾರತೀಯರು ಗಾಯಗೊಂಡಿದ್ದಾರೆ. ಅವರಿಗೆ ಅಗತ್ಯವಿರುವ ಎಲ್ಲ ನೆರವನ್ನು ಭಾರತೀಯ ಮಿಷನ್ ನೀಡುತ್ತಿದೆ ಎಂದರು. ಭಾರತವು ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದ್ದು ಎಲ್ಲ ರಿಫೈನರಿಗಳು 100% ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಕುರಿತು ಆತಂಕ ಬೇಡ. ಪ್ರತಿದಿನ 50 ಲಕ್ಷ ಸಿಲಿಂಡರ್ಗಳನ್ನು ವಿತರಿಸಲಾಗುತ್ತಿದೆ. ಇಂದು ದೇಶೀಯ ಎಲ್ಪಿಜಿ ಉತ್ಪಾದನೆ 30% ಹೆಚ್ಚಾಗಿದೆ. ಎಲ್ಪಿಜಿ ಮತ್ತು ಇಂಧನವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ರಾಜ್ಯಗಳಿಗೆ ಸೂಚಿಸಲಾಗಿದೆ. ಜನರು ವದಂತಿಗಳಿಗೆ ಕಿವಿಗೊಡಬಾರದು ಮತ್ತು ಆತಂಕದಿಂದ ಖರೀದಿ ಮಾಡಬಾರದು ಎಂದು ಹೇಳಿದರು. Have progressively come down, which means that people are less concerned about their families in the Gulf region. Obviously, because several of them, the transit passengers, stranded people, they have come back to India. As and when we receive queries in the control room, we do real-time hand-holding for people here. We patch them up with our mission and see to it that both sides have started talking so that the issue at hand can be resolved. Over and above, I would like to add that from Iran, we have had in the last few days, including today, 170 Indian nationals have crossed through the land border into Armenia. Several of them have come back to India, and others would be coming back to India over the next few days, taking commercial flight options that are available from Armenia to India.